ಈ ವಿಡಿಯೋನಲ್ಲಿ ಮಿರಾಯ್ ಮೂವಿನ ರಿವ್ಯೂ ಮಾಡ್ತಾ ಇದೀವಿ. ಇದೊಂದು ತೆಲುಗು ಮೈಥಾಲಜಿಕಲ್ ಮೂವಿ. ಈ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ ಕಾರ್ತಿಕ್, ಹಾಗೂ ಮೇನ್ ರೋಲ್ ನಲ್ಲಿ ತೇಜ, ಶ್ರೇಯಾ, ರಿತಿಕಾ ಮತ್ತು ಮನೋಜ್ ಅವರು ಮಾಡಿದ್ದಾರೆ. ಪ್ಲಾಟ್ ಬಗ್ಗೆ ಮಾತಾಡಿದ್ದಾರೆ. ತೇಜ್ ಅವರು ಈ ಮೂವಿನಲ್ಲಿ ವೇದ ಎಂಬ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರ ಡೆಸ್ಟಿನಿ ಏನಪ್ಪಾ ಅಂದ್ರೆ ಅಶೋಕನ್ ಟೈಮ್ ಅಲ್ಲಿ 9 ಸ್ಕ್ರಿಪ್ಚರ್ ಗಳನ್ನ ವರ್ಲ್ಡ್ ಅಲ್ಲಿ ಶಾಟರ್ ಮಾಡಿದ್ದಾರೆ. ಅದರಲ್ಲಿ 9ನೇದನ್ನ ವೇದ ಪ್ರೊಟೆಕ್ಟ್ ಮಾಡಬೇಕು, ಅದೇ ಅವ್ರ ಡೆಸ್ಟಿನಿ. ಅದ್ರ ಜೊತೆಗೆ ವಿಲನ್ ಜೊತೆ ಏನೇನಾಗುತ್ತೆ ಮತ್ತೆ ಅವ್ರಿಬ್ರದ್ದು ಬ್ಯಾಕ್ ಸ್ಟೋರಿ ಏನು ಅಂತ ಎಲ್ಲ ನೀವು ಮೂವಿ ನೋಡೇ ತಿಳ್ಕೊಬೇಕು. ಸೊ ಫೈನಲ್ ವರ್ಡಿಕ್ಟ್ ಹೇಳಿದ್ರೆ ಮಿರಾಯ್ ಮೂವಿ ಮಂದಿ ಒಂದು ಒಳ್ಳೆ ಪ್ರಯತ್ನ, ಚೆನ್ನಾಗಿ ಮೂಡ್ ಬಂದಿದೆ. ಒಂದ್ಸತಿ ಈ ಮೂವಿನ ಖಂಡಿತವಾಗ್ಲೂ ನೋಡಬಹುದು. ಥಿಯೇಟರ್ ಹೋಗಿ ನೋಡಿ, OTT ಗೋಸ್ಕರ ವೇಟ್ ಮಾಡಬೇಡಿ. ಫ್ಯಾಮಿಲಿ ಜೊತೆ ಕುತ್ಕೊಂಡು ಆರಾಮಾಗಿ ನೋಡಬಹುದು. ಆಮೇಲೆ ವರ್ಲ್ಡ್ ಬಿಲ್ಡಿಂಗ್ಸ್ ನ ತುಂಬಾ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ವಿಜುವಲ್ ಎಫೆಕ್ಟ್ಸ್ ಕೂಡ ಸಕ್ಕತ್ತಾಗಿ ವರ್ಕ್ ಆಗಿದೆ. ಎಸ್ಪೆಷಲಿ ಒಂದು 2-3 ಸೀಕ್ವೆನ್ಸ್ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಆಕ್ಷನ್ಸ್ ಕೂಡ ಚೆನ್ನಾಗಿ ಮೂಡ್ ಬಂದಿದೆ. ಮತ್ತೆ ಆ ಇಮೋಷನಲ್ ಸೀಕ್ವೆನ್ಸ್ ಗಳು ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಶ್ರೇಯಾ ಸೀಕ್ವೆನ್ಸ್ ಅಂತೂ ಸೂಪರ್. ಮತ್ತೆ ಆ ರೆಫರೆನ್ಸ್ ಗಳಾದ ಅಶೋಕ, ರಾಮಾಯಣನ ಬರೀ ವರ್ಲ್ಡ್ ಬಿಲ್ಡಿಂಗ್ಸ್ ನ ಸ್ಪೆಕ್ಟಾಕಲ್ ಆಗಿ ತೋರ್ಸಕ್ ಮಾತ್ರ ಯೂಸ್ ಮಾಡ್ಕೊಂಡಿಲ್ಲ. ಅದ್ರ ಜೊತೆಗೆ ಒಂದು ಮೀನಿಂಗ್ಫುಲ್ ಸ್ಟೋರಿ ಹೇಳೋದಕ್ಕೂ ಟ್ರೈ ಮಾಡಿದ್ದಾರೆ. ಅದಂತೂ ತುಂಬಾ ಇಂಪ್ರೆಸ್ ಮಾಡ್ತು ನನ್ಗೆ ಅಂತ ಹೇಳ್ಬೋದು. ನನ್ನ ಪ್ರಕಾರ ಮಿರಾಯ್ ಮೂವಿ ಎಲ್ಲಿ ಸಕ್ಸಸ್ ಆಯ್ತು ಅಂತ ಹೇಳಿದ್ರೆ ಆ ಸ್ಪೆಕ್ಟಕಲ್ ಮತ್ತೆ ಮಾರಲ್ ಕ್ವಶನಿಂಗ್ ಮಧ್ಯೆ ಇದೆಲ್ಲ ಬ್ಯಾಲೆನ್ಸ್ ಅದು ಸಖತ್ತಾಗಿ ಮೂಡ್ ಬಂದಿದೆ.